ಜಲಮಂಡಳಿ ನಿರ್ಲಕ್ಷ್ಯ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಅನುಮಾನ ಕಾಡ್ತಾ ಇದೆ. ಅದು ವೀಲಿಂಗ್ ಮಾಡಕ್ ಹೋಗಿ ಹಳ್ಳಕ್ಕೆ ಬಿದ್ರೆ 3 ಜನ ಅಂತ ಪಬ್ಲಿಕ್ ಟಿವಿಗೆ ಪ್ರತ್ಯಕ್ಷದರ್ಶಿ ಸಂತೋಷ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾತ್ರಿ ಸುಮಾರು 8:45 ವೇಳೆ ನಾನು ಕೂಡ ಇದೇ ರೋಡ್ನಲ್ಲಿ ಹೋಗ್ತಾ ಇದ್ದೆ. ನನ್ನನ್ನು ಓವರ್ಟೇಕ್ ಮಾಡಿಕೊಂಡು 3 ಜನ ಸ್ಪೀಡಾಗಿ ಬಂದ್ಬಿಟ್ರು. ಅದೇ ಸ್ಪೀಡಲ್ಲಿ ವೀಲಿಂಗ್ ಮಾಡ್ಕೊಂಡು ಬಂದ್ರು ಅಂತ ಅಲ್ಲಿ ನೋಡಿದವ್ರು ಹೇಳಿದ್ದಾರೆ. ವೀಲಿಂಗ್ ಮಾಡೋ ವೇಳೆ ಬೈಕ್ನ ಲೈಟ್ನ ಮೇಗೆಲ್ಲ ಕೆತ್ತಿದ್ದಾರೆ. ಆಗ ಅವರಿಗೆ ಮುಂದೆ ಏನಿದೆ, ಗುಂಡಿ ಎಷ್ಟು ಎತ್ತರ ಇದೆ, ಎಷ್ಟು ಆಳ ಇದೆ, ಅದ್ಯಾವುದು ಕೂಡ ಕಾಣಿಸಿಲ್ಲ. ಅವ್ರು ಬೀಳ್ತಾ ಇದ್ದಂತೆ ಆ ಮೂವರನ್ನು ಮೇಲಕ್ಕೆತ್ತಿ ಆಸ್ಪತ್ರೆಗೆ ನಾವೇ ಸೇರಿಸಿದ್ದು. ಪುಂಡಾಟಕ್ಕೆ ಒಬ್ಬನ ಜೀವವೇ ಹೋಗಿದೆ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿ, ಅವರು ಕೂಡ ಅದೇ ರಸ್ತೆಯಲ್ಲೇ ಓಡಾಡ್ತಾ ಇದ್ದಂಥವ್ರಂತೆ. ಅವ್ರು ಹೇಳಿರೋದು ಅಂದ್ರೆ ಜಲಮಂಡಳಿಯ ನಿರ್ಲಕ್ಷ್ಯ ಒಂದ್ ಕಡೆ, ಇವರ ಪುಂಡಾಟ ಇನ್ನೊಂದು ಕಡೆ. ವೀಲಿಂಗ್ ಮಾಡ್ಬೇಕಾದ್ರೆ ಹೆಡ್ಲೈಟ್ ಕಾಣಲ್ಲ, ಹ್ಯಾಂಡಲ್ನ ಪೂರ್ತಿ ಮೇಲಕ್ಕೆ ಎತ್ತಿದಾಗ ಆಗ ಹೋಗಿ ಈ ಅವಾಂತರ ಮಾಡ್ಕೊಂಡಿದ್ದಾರೆ ಅಂತ. ಅವಾಂತರ ಮಾಡ್ಕೊಂಡು ಕೈಕಾಲು ಮುರ್ಕೊಂಡಿದ್ದಾರೆ. ಅದೊಂಥರ ಜೀವನೇ ಹೋಯ್ತು. 20 ವರ್ಷದ ಹುಡುಗ ಬಾಳಿ ಬದುಕಬೇಕಾದವ ಜೀವನೇ ಕಳ್ಕೊಂಡಿದ್ದಾನೆ. ಪಾಪ ಅವ್ರ ಅಪ್ಪ ಅಮ್ಮ ಈಗ ತಬ್ಲಿಗಳಾಗಿದ್ದಾರೆ ಮಕ್ಕಳನ್ನು ಕಳ್ಕೊಂಡು. ಸುಮಾರು ಒಂದು 9 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ದುರ್ಘಟನೆ ಅಂತ ನಾವು ಹೇಳಬೇಕಾಗುತ್ತೆ. ಏಕೆಂದರೆ ಈ ಕಾವೇರಿ ನೀರಿನ ಒಂದು ಕಾಮಗಾರಿಗೋಸ್ಕರ ಇಲ್ಲಿ ಅಗದಿದ್ದಾರೆ. ಒಂದು ಸೂಚನಾ ಫಲಕ ಅಥವಾ ಒಂದು ಬ್ಯಾರಿಕೇಡ್ ಯಾವುದೂ ಅಳವಡಿಸದೇ ಇಲ್ಲದೆ ಇರೋದ್ರಿಂದ ದ್ವಿಚಕ್ರ ವಾಹನ ಒಂದು ಬಂದಿದೆ. ಇಲ್ಲಿ ಒಂದು ವ್ಯಕ್ತಿ ಜೀವ ಕಳ್ಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆ ಸರ್? BWSSP ಅವರ, BBMP ಅವರ, ಗುತ್ತಿಗೆದಾರ, ಯಾರು ಹೊಣೆ? ಇಲ್ಲಿ ನಾನು ಇದೇ ಏರಿಯಾದಲ್ಲಿ ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಈಗಲೂ ಕೂಡ ಈ ಘಟನೆ ನಡೆಯೋಕ್ಕೆ ಮೊದಲೇ ಒಂದು 15 ಮಿನಿಟ್ಸು ಬ್ಯಾಕು ಇದೇ ರೋಡಲ್ಲಿ ನಾನು ಕೂಡ ಟ್ರಾವೆಲ್ ಮಾಡಿದ್ದೀನಿ. ಬಟ್ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಇಲ್ಲಿ ಸ್ಥಳೀಯವಾಗಿ ಬ್ಯಾರಿಕೇಡನ್ನು ಹಾಫ್ ಕಿಲೋಮೀಟ್ರ್ ಹಿಂದೆ ಅಳವಡಿಸಿಲ್ಲ. ಆ ಬ್ಯಾರಿಕೇಡಲ್ಲಿ ಇನ್ನೊಂದೇನು ಗೊತ್ತಾ, ಯಾವುದು ಕೂಡ ಕೇಸನ್ಸ್ ಹಾಕಿಲ್ಲ. ಆಮೇಲೆ ಒಂದು ಇಲ್ಲಿ ನೋಡಿ, ಎಷ್ಟು ದೊಡ್ಡ ಹಳ್ಳ ಇದೆ. ಈ ಹಳ್ಳದಲ್ಲಿ ಇಷ್ಟೊಂದು ದೊಡ್ಡ ಹಳ್ಳ ತೋಡಿದಾಗಲೂ ಕೂಡ ನಾವು ಒಂದು ಹಳ್ಳ ತೋಡಿದ್ದೀವಿ ಅಂತ ಅವೇರ್ನೆಸ್ ಕೂಡ ಇಲ್ಲಿ ಸ್ಥಳೀಯ ಜನರಿಗೆ ಕೊಟ್ಟಿಲ್ಲ. ಸೊ ಒಂದು 8:15 ನೆನೆ ಸಂಜೆ ವೀಲಿಂಗ್ ಮಾಡ್ಕೊಂಡು ಬಂದರು 3 ಜನ ಮುಸ್ಲಿಮ್ಸ್ ಹುಡುಗರು. ನಮ್ಮಿಂದನೇ ಬಂದರು ಅವರು. ನಾವು ಆ ಕಡೆ ರೋಡಿಗೆ ಬಂದರು, ಈ ಕಡೆ ರೋಡಿಗೆ ಬಂದರು. ವೀಲಿಂಗ್ ಮಾಡ್ಕೊಂಡಾಗ ಲೈಟ್ ಮೇಲೆ ಹೋಗ್ತಲ್ಲ, ಆಗ ಅವ್ರು ಕಾಣದೆ ಒಳಗೆ ಬಿದ್ದರು ಅಷ್ಟೇ. ಅಲ್ಲೇ ಸ್ಪಾಟ್ ಒಬ್ಬ ಆದರು, ಒಂದಿಬ್ರು ಎತ್ತಿ ಆಂಬುಲೆನ್ಸ್ ಕಳಿಸಿ. ಆದರೂ ಇದನ್ನು ನಾವು ಸಾವಿನ ಗುಂಡಿ ಅಂತ ಹೇಳ್ಬೋದು. ಯಾರಾದ್ರೂ ಫ್ರೀಯಾಗಿ ಆತ್ಮಹತ್ಯೆ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಫ್ರೀಯಾಗಿ ಬಂದು ಏನು ಖರ್ಚಿಲ್ದಲೇ, ನಯ ಪೈಸೆ ಖರ್ಚಿಲ್ದಲೇ ಆತ್ಮಹತ್ಯೆ ಮಾಡ್ಕೋಬೋದಂತ ಸ್ಥಳವಾಗಿದೆ ಇದು. ಕೆಂಗೇರಿಯಲ್ಲಿ ಅತ್ಯುತ್ತಮವಾದ ಆತ್ಮಹತ್ಯೆ ಜಾಗವಾಗಿದೆ. ದಯವಿಟ್ಟು ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡ್ತಿರೋರೆಲ್ಲ ಬಂದು ತಮ್ಮ ಕೆಲಸ ಮಾಡ್ಬೋದು ಅಂತ ನಾವಿಲ್ಲಿ. ಬ್ಯಾರಿಕೇಡ್ ಇತ್ತು, ನಾವು ದಿನ ವಾಕಿಂಗ್ ಮಾಡ್ತೀವಿ. ಬ್ಯಾರಿಕೇಡ್ ಇತ್ತು, ಎಲ್ಲ ಇತ್ತು. ಬ್ಯಾರಿಕೇಡ್ ಸಮೇತ ಹೋಗಿದ್ದಾರೆ. ಅಂದ್ರೆ ಅವ್ರದ್ದು ಹುಡುಗರದ್ದು ತಪ್ಪಿದೆ. ಅವ್ರು ತುಂಬಾ ಫಾಸ್ಟ್ ಆಗಿ ಬಂದಿದ್ದಾರೆ. ಇವರು ಪ್ರತ್ಯಕ್ಷ ಸಾಕ್ಷಿ. ಇವರು ಹೇಳಿರೋ ಪ್ರಕಾರ